Hello students, in this video we'll discuss about Ohm's law and resistance. Fine, we'll go in detail about it. See, Ohm's law we know very well, it is given by V is equal to I into R, right? This equation is the mathematical form of Ohm's law. So we got to know V is equal to I into R. See, Ohm's law means for any device potential difference V is directly proportional to the current. If that device obeys V is directly proportional to I, then it is said to be ohmic device. So ಈಗ ohmic device ಮತ್ತು non ohmic device the graph ನಮಗೆ ಯಾವ ತರ ಇರ್ತದಪ್ಪ ಅಂತಂದ್ರೆ this is V and this is I. For ohmic devices the graph will be a linear graph. For which device? Ohmic device. For non ohmic device the graph will be non-linear graph. ಈ ತರ ನಮಗೆ ಇರ್ತದ್ರಿ. Ohmic device ನಮಗೆ straight line ಯಾಕಿರ್ತದಪ್ಪ ಅಂದ್ರೆ we know very well it will accept Ohm's law. Andre V is directly proportional to I. Okay, so this is all about ohmic device graph and non-ohmic device graph. Ohmic device the linear iruttadri, non-ohmic the namaga non-linear iruttadri. Next nodri, if you draw a graph of voltage versus current, voltage on y-axis and current on x-axis, then for ohmic device it will be a straight line. We know it very well. And let the angle of that straight line with respect to x-axis be taken as theta. ಅದು ನಮಗೆ theta ಅಂತ ಇರಲಿ. ಈಗ ನೋಡ್ರಿ ಈ VI ಗ್ರಾಫ್ ನಮಗೆ ಸ್ಲೋಪ್ ಏನು ಕೊಡ್ತದಪ್ಪ ಅಂತಂದ್ರೆ it will give us the resistance. ಸ್ಲೋಪ್ ಅಂತಂದ್ರೆ ಏನ್ರಿ? ಸ್ಲೋಪ್ ಅಂದ್ರೆ opposite side upon adjacent side ರೀ. So this is opposite side. Opposite side ಅಂದ್ರೆ it is parallel to y-axis which is voltage, right? Adjacent side ಅಂದ್ರೆ it is current. So ನಮಗೆ opposite by adjacent ಅಂದ್ರೆ voltage by current ಆಯ್ತು. So that is nothing but resistance. So we get resistance by the slope of the graph. ಈ ಗ್ರಾಫ್ ದ ಸ್ಲೋಪ್ ದಿಂದ ನಮಗೆ ಏನು ಸಿಗ್ತದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ನಮಗೆ ಸಿಗ್ತದ್ರಿ. We get resistance, right? Next, suppose ಇದ ಗ್ರಾಫ್ ನಮಗೆ ಏನಾದರೂ ಇವನ್ನ ಇಂಟರ್ಚೇಂಜ್ ಮಾಡಿ ಕೊಟ್ಟಿದ್ರು ಅಂತ ಇಟ್ಕೋರಿ. ಏನು? ಸಪೋಸ್ ದ V and I are interchanged and given. ಇಲ್ಲಿ ನಮಗೆ x axis ಮೇಲೆ V ಇತ್ತು, ಆಮೇಲೆ ಕರೆಂಟ್ ನಮಗೆ y axis ಮೇಲೆ ಇತ್ತಪ್ಪ ಅಂತಂದ್ರೆ ಆವಾಗ ಈ ಗ್ರಾಫ್ ದ ಸ್ಲೋಪ್ ನಮಗೆ ರೆಸಿಸ್ಟೆನ್ಸ್ reciprocal ಕೊಡ್ತದ್ರಿ. ಅಥವಾ ರೆಸಿಸ್ಟೆನ್ಸ್ we will get in this graph, we will get resistance by reciprocal of slope. ಸ್ಲೋಪ್ ದ ರೆಸಿಪ್ರೋಕಲ್ ದಿಂದ ನಮಗೆ ಇಲ್ಲಿ ರೆಸಿಸ್ಟೆನ್ಸ್ ಸಿಗ್ಲಿಕ್ಕೆ ಶುರು ಆಗ್ತದ್ರಿ. ಇಲ್ಲೇ VI, V on y axis, I on x axis ಇದ್ರೆ ಡೈರೆಕ್ಟ್ಲಿ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ರಿ ನಿಮ್ಗೆ ರೆಸಿಸ್ಟೆನ್ಸ್ ಬರ್ತದ್ರಿ. ಸಪೋಸ್ I on y and V on x axis ಇತ್ತಪ್ಪ ಅಂದ್ರೆ ನೀವು ಸ್ಲೋಪ್ ದ ರೆಸಿಪ್ರೋಕಲ್ ತಗೋಬೇಕು. ದಟ್ ವಿಲ್ ಗಿವ್ ಯು ದ ರೆಸಿಸ್ಟೆನ್ಸ್. ಸೊ ಈಗ ನಮ್ಗೆ ಏನ್ ಕ್ವೆಶ್ಚನ್ಸ್ ಕೊಡ್ತಾರ ಅದ್ರೊಳಗೆ ನಾವು ಮೇನ್ಲಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. y axis ಮತ್ತು x axis ಮೇಲೆ ಏನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನಮ್ದು ಲಕ್ಷ್ಯ ಜಾಸ್ತಿ ಇರ್ಬೇಕ್ರಿ. ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಈಸಿಲಿ. ಕರೆಕ್ಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಒನ್ ಮೋರ್ ಪಾಯಿಂಟ್ ಯು ಹ್ಯಾವ್ ಟು ಸಿ ಹಿಯರ್. In the same graph, ಈಗ ಫಾರ್ ಎಕ್ಸಾಂಪಲ್ ನಮಗೆ ಇದು VI ಗ್ರಾಫ್ ಅದ ಅಂತ ಇಟ್ಕೋರಿ, ವೋಲ್ಟೇಜ್ ವರ್ಸಸ್ ಕರೆಂಟ್ ಗ್ರಾಫ್ ಅದ. ಇಲ್ಲಿ ನಮಗೆ ಎರಡು ಗ್ರಾಫ್ಸ್ ಕೊಟ್ಟಿದ್ದಾರೆ ಇದ್ರೊಳಗೆ. ಟೂ ಗ್ರಾಫ್ಸ್ ಆರ್ ಗಿವನ್. ಲೆಟ್ ಮಿ ಸೇ ದಿಸ್ ಇಸ್ ದ ಫಸ್ಟ್ ಗ್ರಾಫ್ ಹ್ಯಾವಿಂಗ್ ದ ಆಂಗಲ್ θ1 ಅಂಡ್ θ2. ಇದು ನಮಗೆ ಫಸ್ಟ್ ಲೈನ್ ಸ್ಲೋಪ್ ಫಸ್ಟ್ ಗ್ರಾಫ್ ಅದ, ಇದು ನಮಗೆ ಸೆಕೆಂಡ್ ಗ್ರಾಫ್ ಅದ. ಇಲ್ಲಿ ನೋಡ್ರಿ, ಈಗ ನಮಗೆ ಇವೇನು ಎರಡು ಗ್ರಾಫ್ಸ್ ಕೊಟ್ಟಿದ್ದಾರೆ ಇದ್ರೊಳಗೆ ಯಾವ ಗ್ರಾಫ್ ಅದ ನಮಗೆ ಆಂಗಲ್ ಜಾಸ್ತಿ ಅದ್ರಿ? ಆಂಗಲ್ ಆಫ್ ಸೆಕೆಂಡ್ ಗ್ರಾಫ್ ಇಸ್ ಗ್ರೇಟರ್ ದೆನ್ ಆಂಗಲ್ ಆಫ್ ಫಸ್ಟ್ ಗ್ರಾಫ್ ರೀ, ರೈಟ್? ಸೆಕೆಂಡ್ ಲೈನ್ ಅದ ನಮಗೆ ಆಂಗಲ್ ಫಸ್ಟ್ ಲೈನ್ ಅದ ಆಂಗಲ್ ಕಿಂತನೂ ಜಾಸ್ತಿ ಅದ. ಸೊ ಆಂಗಲ್ ಜಾಸ್ತಿ ಐತಪ್ಪ ಅಂದ್ರೆ ಆಬ್ವಿಯಸ್ಲಿ ನಮಗೆ ಸ್ಲೋಪ್ ಜಾಸ್ತಿ ಇರಬೇಕ್ರಿ. ಸ್ಲೋಪ್ ವಿಲ್ ಬಿ ಸ್ಲೋಪ್ ಆಫ್ ಸೆಕೆಂಡ್ ಲೈನ್ ಇಸ್ ಗ್ರೇಟರ್ ದೆನ್ ಸ್ಲೋಪ್ ಆಫ್ ಫಸ್ಟ್ ಲೈನ್, ಅಥವಾ ಸ್ಲೋಪ್ ಆಫ್ ಫಸ್ಟ್ ಸೆಕೆಂಡ್ ಗ್ರಾಫ್ ಇಸ್ ಗ್ರೇಟರ್ ದೆನ್ ಸ್ಲೋಪ್ ಆಫ್ ಫಸ್ಟ್ ಗ್ರಾಫ್ ಅಂತ ನಾವು ಕರಿತೀವಿ. ಸೊ ಸ್ಲೋಪ್ ಯಾವ್ದು ಜಾಸ್ತಿ ಇರ್ತದ ಅದ್ರದ್ದು ಆಬ್ವಿಯಸ್ಲಿ ನಮಗೆ ರೆಸಿಸ್ಟೆನ್ಸ್ ಹೆಚ್ಚಿರ್ಬೇಕು. ಯಾಕಂದ್ರೆ ಸ್ಲೋಪ್ ಅಂದ್ರೆ ಅದೇನ್ರಿ? ರೆಸಿಸ್ಟೆನ್ಸ್ ರೀ. ಸೊ ರೆಸಿಸ್ಟೆನ್ಸ್ ಆಫ್ ದ ಸೆಕೆಂಡ್ ಗ್ರಾಫ್ ಇಸ್ ಗ್ರೇಟರ್ ದೆನ್ ದ ರೆಸಿಸ್ಟೆನ್ಸ್ ಆಫ್ ದ ಫಸ್ಟ್ ಗ್ರಾಫ್. ವಾಟ್ ಅಬೌಟ್ ಟೆಂಪರೇಚರ್ ದೆನ್? ಇದ ಕೇಸ್ದಾಗ ನಮಗೆ ಟೆಂಪರೇಚರ್ ಕೇಳಬಹುದ್ರಿ. ನೋಡ್ರಿ, ರೆಸಿಸ್ಟೆನ್ಸ್ ಮತ್ತು ಟೆಂಪರೇಚರ್ ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ರೀ. ಇಫ್ ಟೆಂಪರೇಚರ್ ಇನ್ಕ್ರೀಸಸ್, resistance increases in the conductors, right? That's why I can say that temperature 2 is greater than temperature 1. ಅಂದ್ರೆ ಯಾವ ಟೆಂಪರೇಚರ್ ಒಳಗೆ ನಾವು ಸೆಕೆಂಡ್ ಕಂಡಕ್ಟರ್ ನ ಇಟ್ಕೊಂಡಿದೀವಿ ಆ ಟೆಂಪರೇಚರ್ ನಮಗೆ ಫಸ್ಟ್ ಕಂಡಕ್ಟರ್ ದ ಟೆಂಪರೇಚರ್ ಕಿಂತನೂ ಜಾಸ್ತಿ ಅದ ಅಂತ ಮೀನಿಂಗ್ ಅದ್ರದ್ದು. ಕರೆಕ್ಟ್? ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಐಡೆಂಟಿಫೈ ದ ವೋಲ್ಟೇಜ್ ವರ್ಸಸ್ ಕರೆಂಟ್ ಗ್ರಾಫ್ಸ್, ರೈಟ್? ದಟ್ ಇಸ್ ಆಲ್ ಅಬೌಟ್ ಓಮ್ಸ್ ಲಾ. ಓಕೆ, ವಿಲ್ ಮೂವ್ ಟು ದ ಕ್ವೆಶನ್ಸ್ ನಾವು. ಅದ್ರ ಮೇಲೆ ನಮಗೆ ಕ್ವೆಶನ್ಸ್ ಅದಾವ ನೋಡ್ರಿ, ಏನ್ ಗಿವನ್ ಅದ ಅಂತೇಳಿ. See, figure shows graph between I and V. ಇಲ್ಲಿ ನೋಡ್ರಿ, ಮೇನ್ಲಿ ನಾನು ನಿಮ್ಗೆ ಆಗಲೇ ಏನು ಹೇಳಿದ್ನಿ, ಕಾನ್ಸಂಟ್ರೇಟ್ ಆನ್ ವಾಟ್ ಕ್ವಾಂಟಿಟಿ ಇಸ್ ಪ್ರೆಸೆಂಟ್ ಆನ್ y axis and x axis. y axis ಮೇಲೆ ಇಲ್ಲಿ ನಮಗೆ ಕರೆಂಟ್ ಪ್ರೆಸೆಂಟ್ ಅದ, x axis ಮೇಲೆ ನಮಗೆ ಇಲ್ಲಿ ವೋಲ್ಟೇಜ್ ಪ್ರೆಸೆಂಟ್ ಅದ. ಅಂದ್ರೆ ಈ ಗ್ರಾಫ್ ದ ರೆಸಿಪ್ರೋಕಲ್ ಆಫ್ ಸ್ಲೋಪ್ ನಮಗೆ ರೆಸಿಸ್ಟೆನ್ಸ್ ಅನ್ನು ಕೊಡ್ತದ್ರಿ. ರೆಸಿಪ್ರೋಕಲ್ ಆಫ್ ಸ್ಲೋಪ್, ಕರೆಕ್ಟ್? ಸೊ ಓಕೆ, ಎರಡು ಕಂಡಕ್ಟರ್ಸ್ ಅದಾವ ಎ ಮತ್ತು ಬಿ ಅಂತೇಳಿ. ನಮ್ಗೆ ಏನ್ ಹೇಳ್ತಾರೆ? their respective resistances are in the ratio. Okay, ಅವತರದ ರೆಸಿಸ್ಟೆನ್ಸ್ ಅದ ರೇಷಿಯೋ ನಮಗೆ ಕೇಳತ್ತಾರ್ರಿ. ಓಕೆ, ರೆಸಿಸ್ಟೆನ್ಸ್ ಅದ ರೇಷಿಯೋ ನಮಗೆ ಕೇಳತ್ತಾರ ಅಂದ್ರೆ ನೋಡ್ರಿ, ಇಲ್ಲಿ ನಾವ್ ಏನ್ ಮಾಡ್ಬೇಕು?
resistance of A divided by resistance of B ನಾವು find ಮಾಡಬೇಕಾಗಿದ್ರಿ ratio of resistance. Right, ಇದು IV graph ಇರೋದ್ರಿಂದ ನಮ್ಗೆ resistance ಅಂದ್ರೆ reciprocal of slope ರೀ. That's why I can write it like this: 1 divided by slope of line A. Okay, slope of line A divided by 1 divided by slope of line B ಅಂತ ನಮಗೆ ಬರ್ತದೆ. Correct? Okay, then what is slope? Slope ಅಂತಂದ್ರೆ ಏನ್ರಿ? Slope ಅಂತಂದ್ರೆ tan theta. Slope means it is tan theta. Correct? So tan theta ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಇವಾಗ. 1 divided by slope of A. ಇಲ್ಲಿ ನೋಡ್ರಿ angle ಹೆಂಗ್ ಕೊಟ್ಟಿದ್ದಾರೆ ನಮಗೆ. How the angle is given? See, ಇದು ನಮಗೆ 30 ಡಿಗ್ರಿ ಅದರಿ, ಇದು ನಮಗೆ 30 ಡಿಗ್ರಿ ಅದರಿ. Then what is the angle of A? A ಗ್ರಾಫ್ ದ angle ನಮಗೆ ಎಷ್ಟು ಆಯ್ತ್ರಿ? It is 60 ಡಿಗ್ರಿ ರೀ. ಯಾಕಂದ್ರೆ ಟೋಟಲಿ ನಮಗೆ 90 ಡಿಗ್ರಿ ಇರ್ತದ್ರಿ. ಕರೆಕ್ಟ್? ಇದು ನಮಗೆ 30 ಆದ್ರೆ ಇದು ನಮಗೆ 60 ಇರ್ತದ್ರಿ. B ದಂತೂ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ ನಾವು. He has given it directly. Okay. So what we can take it as? ಇದು ನಾವೇನಂತ ತಗೋಬಹುದು? 1 divided by tan A angle, A ಗ್ರಾಫ್ ದ ನಮಗೆ angle ಎಷ್ಟದೆ? 60 ಡಿಗ್ರಿ. ಇದು 1 divided by tan 30 ಡಿಗ್ರಿ. Right? Or we can directly write it as, ನೀವು ಇಲ್ಲೇ ಡೈರೆಕ್ಟ್ಲಿ ಬರ್ಕೊಂಡ್ರು ನಡೀತೈತ್ರಿ. tan 30 ಡಿಗ್ರಿ divided by tan 60 ಡಿಗ್ರಿ ಅಂತ ನಾವು ಬರೀಬಹುದು. So tan 30 ಡಿಗ್ರಿ ಎಷ್ಟು ಆಗ್ತದ್ರಿ? Tan 30 ಡಿಗ್ರಿ will be 1 by root 3. 1 by root 3. What will be tan 60 degree? This will be root 3. So ಇದು ನಮಗೆ ಬಂತ 1 divided by 3 ಅಂತ. So what will be the ratio? 1:3. This has to be the ratio. So ನಮಗೆ ratio ಬಂತ 1:3 ಅಂತ. Right? This is how we have to solve it. Okay, we'll move to the next question then. Next question ನೋಡ್ರಿ, IV graphs. The IV graphs for two different electrical appliances P and Q are shown in the diagram. If RP, RQ be the resistances of the devices. Okay, RP ಮತ್ತು RQ ನಡುವಿನ ರಿಲೇಷನ್ ನಮಗೆ ಕೇಳಿದಾರ್ರಿ. ಇಲ್ಲೇ ನೋಡ್ರಿ, ನಮಗೀಗ P ಗ್ರಾಫ್ ದ ಆಂಗಲ್ θ1 ಅಂತಿರ್ಲಿ, Q ಗ್ರಾಫ್ ದ ಆಂಗಲ್ ನಮಗೆ θ2 ಅಂತ ಇರ್ಲಿ. ಯಾವ್ದು ಆಂಗಲ್ ನಮಗೆ ಜಾಸ್ತಿ ಅದರಿ? θ2 is greater than θ1 ರೀ. θ2 is greater than θ1, then obviously resistance of Q has to be greater than resistance of P. Right? This is the result from the graph. Then which option will be correct? Option number 3 will be correct according to that result. Right? Okay. Next notary. Okay, now we'll move for a concept called resistance. See, resistance can be expressed as, idu namaga already namaga gottadri, resistance andre voltage by current, or it can also be expressed as rho into L divided by A. Like this we can express the resistance. Correct? Okay, resistance namaga gottaite. Ille nodri, resistance ಎಷ್ಟು factors ಮೇಲೆ depend ಇದೆ. It is dependent on resistivity, it is dependent on length, it is dependent on cross sectional area. ಇವೆರಡು ನಮಗೆ ಡೈಮೆನ್ಷನ್ಸ್ ರೀ. ಲೆಂತ್ ಮತ್ತು ಏರಿಯಾ ಏನದಾವಲ್ಲ, ಇವೆರಡು ನಮಗೆ ಡೈಮೆನ್ಷನ್ಸ್ ರೀ. ವಾಟ್ ಅಬೌಟ್ ರೋ? ರೋ ಅಂದ್ರೆ ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ನಾವು ಕರಿಬಹುದು ಅದನ್ನ. ವಿ ಕ್ಯಾನ್ ಕಾಲ್ ಇಟ್ ಆಸ್ ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಈ ರೆಸಿಸ್ಟಿವಿಟಿ ಅನ್ನೋದು ಯಾವಾಗ ಚೇಂಜ್ ಆಗ್ತದ್ರಿ? ವೆನ್ ಮಟೀರಿಯಲ್ ಚೇಂಜಸ್, ಓನ್ಲಿ ಅಟ್ ದಟ್ ಟೈಮ್ ದಿಸ್ ರೆಸಿಸ್ಟಿವಿಟಿ ಚೇಂಜಸ್. ಮಟೀರಿಯಲ್ ಅಂತಂದ್ರೆ ಏನ? ಈಗ ಯಾವುದೋ ಒಂದು ಕಂಡಕ್ಟರ್ ಮಟೀರಿಯಲ್ ಬದಲಾದಾಗ ಮಾತ್ರ ರೆಸಿಸ್ಟಿವಿಟಿ ಬದಲಾಗ್ತದ್ರಿ. ಅಂದ್ರೆ ಈ ಕಾಪರ್ ಬಿಟ್ಟು ನೀವು ಅಲ್ಯೂಮಿನಿಯಂ ಹೋದ್ರೆ ರೆಸಿಸ್ಟಿವಿಟಿ ಚೇಂಜ್ ಆಗ್ತದೆ. ಆ ಕಾಪರ್ದ ನೀವು ಲೆಂತ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದ್ರಿಂದ, ಏರಿಯಾ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ರೋ ಚೇಂಜ್ ಆಗಂಗಿಲ್ಲ. ರೋ ವಿಲ್ ನಾಟ್ ಚೇಂಜ್ ಬೈ ಚೇಂಜಿಂಗ್ ದ ಡೈಮೆನ್ಷನ್ಸ್. ಇಟ್ ವಿಲ್ ಚೇಂಜ್ ಓನ್ಲಿ ವೆನ್ ದ ಮಟೀರಿಯಲ್ ಚೇಂಜಸ್. ರೈಟ್? ಸೊ ರೆಸಿಸ್ಟೆನ್ಸ್ ಅನ್ನೋದು ನಮಗೆ ರೋ ಮ್ಯಾಗ್ ಡಿಪೆಂಡ್ ಅದ, ಎಲ್ ಮ್ಯಾಗ್ ಡಿಪೆಂಡ್ ಅದ, ಎ ಮ್ಯಾಗ್ ಡಿಪೆಂಡ್ ಅದ. ಕರೆಕ್ಟ್? ಈಗ ನೋಡ್ರಿ, ಇನ್ನು ಈ ರೆಸಿಸ್ಟೆನ್ಸ್ ನಮಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ, ಯಾವ ತರ ಡಿಪೆಂಡ್ ಆಗ್ತದೆ? ಡಿಪೆಂಡೆನ್ಸಿ ಆಫ್ ರೆಸಿಸ್ಟೆನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ಮೇಲೆ ಕ್ವೆಶನ್ ಅರೈಸ್ ಆಗಿದಾವ್ರಿ. ಇವನ್ ಇನ್ KCET as well as NEET ಎರಡೂದ್ರ ಮೇಲೆ ಕ್ವೆಶನ್ಸ್ ಅರೈಸ್ ಆಗಿದಾವ್ರಿ. ಸೊ ಇಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ ನಾನು ನಿಮಗೆ, ಒಂದು ಸಿಂಪಲ್ ಶಾರ್ಟ್ ಕಟ್ ಹೇಳ್ತೀನಿ. ಆ ಶಾರ್ಟ್ ಕಟ್ ಬೇಸಸ್ ಮೇಲೆ ನೀವು ಎಲ್ಲಾ ಕ್ವೆಶನ್ಸ್ ಈಸಿಲಿ ಸಾಲ್ವ್ ಮಾಡಬಹುದು. ರೈಟ್? ಓಕೆ, ವಿಲ್ ಸಿ ದಟ್. ಸಿ ಇದ್ರೊಳಗೆ ಫಸ್ಟ್ ಕೇಸ್ ನಾ ತಗೋತೀನಿ. ಫಸ್ಟ್ ಕೇಸ್ ಐ ವಿಲ್ ಸೇ, ಇಫ್ ಕ್ರಾಸ್ ಸೆಕ್ಷನಲ್ ಏರಿಯಾ and the resistivity of the conductor both are same or both are constant. ಇವೇನು ಚೇಂಜಸ್ ಆಗಿಲ್ಲ. ಬರೀ ನಮಗೆ ಏನ್ರಿ ಇಲ್ಲಿ ನೋಡ್ರಿ, ರೆಸಿಸ್ಟೆನ್ಸ್ ನಮ್ಗೆ ಯಾವ್ದ್ರಿಂದ ಚೇಂಜ್ ಆಗೋದ್ರಿ? ನೋಡ್ರಿ, ರೆಸಿಸ್ಟೆನ್ಸ್ ನಮ್ಗೆ ರೋ ಮ್ಯಾಗ ಡಿಪೆಂಡ್ ಅದ, ಲೆಂತ್ ಮ್ಯಾಗ ಡಿಪೆಂಡ್ ಅದ, ಕ್ರಾಸ್ ಸೆಕ್ಷನಲ್ ಏರಿಯಾ ಮ್ಯಾಗ ಡಿಪೆಂಡ್ ಅದ. ಇಫ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಇಫ್ ಲೆಂತ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಇಫ್ ಏರಿಯಾ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ಯಾಕಂದ್ರೆ ಏರಿಯಾಕದ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದ, ನಮ್ಗೆ ಗೊತ್ತದ್ರಿ. ಕರೆಕ್ಟ್? ಸೊ ನೋಡ್ರಿ, ಈ ರೆಸಿಸ್ಟೆನ್ಸ್ ನಮಗೆ ಯಾವಾಗ ಚೇಂಜ್ ಆಗುದ್ರಿ? ರೋ, ಎಲ್ ಮತ್ತು ಎ ಇವು ಮೂರು ಚೇಂಜ್ ಆದ್ರೆ ನಮಗೆ ರೆಸಿಸ್ಟೆನ್ಸ್ ಚೇಂಜ್ ಆಗ್ತದ್ರಿ. ಈಗ ನಾವೇನ್ ಹೇಳತ್ತೀವಿ? ರೋ ಮತ್ತು ಎ ನಮಗೆ ಕಾನ್ಸ್ಟೆಂಟ್ ಅದಾವ, ಸೇಮ್ ಅದಾವ. ಸೊ ಈಗ ನಮಗೆ ಚೇಂಜ್ ಆಗ್ತಿರೋದು ಯಾವ್ದ? ಎಲ್ ಒಂದ ಚೇಂಜ್ ಆಗತ್ತದ್ರಿ. ಸೊ ವಾಟ್ ಶುಡ್ ಹ್ಯಾಪನ್ ಫಾರ್ ವಾಟ್ ವಿಲ್ ಬಿ ದ ರಿಲೇಷನ್ ಬಿಟ್ವೀನ್ ಆರ್ ಅಂಡ್ ಎಲ್? ಈಗ ನಾ ಹೇಳ್ಬೋದು ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂತ. ಇನ್ ದಿಸ್ ಕೇಸ್ ಇಟ್ ಇಸ್ ಕರೆಕ್ಟ್. ನೋಡ್ರಿ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಯಾವಾಗ? ಏರಿಯಾ ಮತ್ತು ರೆಸಿಸ್ಟಿವಿಟಿ ನಮಗೆ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ನಮಗೊಂದು ರಾಡ್ ಅದ ರೀ, ಇದೊಂದು ರಾಡ್ ಅದ,
ಈ ರಾಡ್ ಲೆಂತ್ ನಮ್ಗೆ ಎಲ್ ಅದ ಅಂತ ಇಟ್ಕೋರಿ, ಕ್ರಾಸ್ ಸೆಕ್ಷನಲ್ ಏರಿಯಾ ಎ ಅದ, ರೆಸಿಸ್ಟಿವಿಟಿ ರೋ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಅಲ್ಯೂಮಿನಿಯಂ ರಾಡ್ ಅದ ಅಂತ ಇಟ್ಕೋರಿ. ಈಗ ಇದೇ ರಾಡ್ ನಾ ಇನ್ನೊಂದು ಐಡೆಂಟಿಕಲ್ ರಾಡ್ ಅನ್ನು ತಗೊಂಡ್ ಬಂದು ನಾ ಕನೆಕ್ಟ್ ಮಾಡ್ತೀನಿ, ಸೇಮ್ ಲೆಂತ್ ಇರುವಂತದ್ರಿ, ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇರುವಂತದ್ರಿ. ಸೊ ಈಗ ನಾ ಏನ್ ಮಾಡತ್ತೀನಿ, ಮೊದಲು ಏನ್ ನಮಗೆ ರಾಡ್ ಇತ್ತಲ್ಲ, ಈ ರಾಡ್ ನಾವು ಸ್ಟ್ರೆಚ್ ಮಾಡಿ ಅಥವಾ ಕಾಂಪ್ರೆಸ್ ಮಾಡಿ ಅದ್ರದ್ದು ಲೆಂತ್ ಚೇಂಜ್ ಮಾಡತ್ತಿಲ್ಲ, ನಾವು ಆ ರಾಡ್ ಇನ್ನೊಂದು ರಾಡ್ ಅನ್ನು ತಗೊಂಡ್ ಬಂದು ಅಟ್ಯಾಚ್ ಮಾಡತ್ತೀವಿ. ಸೊ ಈಗ ಲೆಂತ್ ಏನಾಯ್ತ್ರಿ, ಲೆಂತ್ ನಮಗೆ ಇದ್ರದ್ದು ಎಫೆಕ್ಟಿವ್ ಲೆಂತ್ 2L ಐತ್ರಿ. ಸೊ ಲೆಂತ್ ನಮ್ಗೆ ಡಬಲ್ ಆಯ್ತು. ಸೊ ಈಗ ನಾ ಹೇಳ್ಬೋದು ಲೆಂತ್ ಡಬಲ್ ಆದ್ರೆ ನಮ್ಗೆ ರೆಸಿಸ್ಟೆನ್ಸ್ ಡಬಲ್ ಆಗ್ತದ ಅಂತ ನಾ ಈಗ ಹೇಳ್ಬೋದು. ಯಾಕಂದ್ರೆ ಈಗ ನೋಡ್ರಿ, ನಮ್ಗೆ ರೋ ಚೇಂಜ್ ಆಗತ್ತಿಲ್ಲ, ಕ್ರಾಸ್ ಸೆಕ್ಷನಲ್ ಏರಿಯಾ ಚೇಂಜ್ ಆಗತ್ತಿಲ್ಲ, ಲೆಂತ್ ಮಾತ್ರ ಚೇಂಜ್ ಆಗತ್ತೈತ್ರಿ. ವಿತೌಟ್ ಚೇಂಜಿಂಗ್ ಏರಿಯಾ ಅಂಡ್ ಮಟೀರಿಯಲ್ we are increasing the length. That's why however the length changes, in the same way the resistance changes. ಲೆಂತ್ ನೀವು ಡಬಲ್ ಮಾಡ್ಕೊಂಡಿದ್ರಿ, ರೆಸಿಸ್ಟೆನ್ಸ್ ಡಬಲ್ ಆಗ್ತದೆ. ಲೆಂತ್ ನೀವು ಟ್ರಿಪಲ್ ಮಾಡ್ಕೊಂಡಿದ್ರಿ, ರೆಸಿಸ್ಟೆನ್ಸ್ ಟ್ರಿಪಲ್ ಆಗ್ತದೆ. ಲೆಂತ್ ನೀವು ಹಾಫ್ ಮಾಡ್ಕೊಂಡಿದ್ರಿ, ರೆಸಿಸ್ಟೆನ್ಸ್ ಹಾಫ್ ಆಗ್ತದೆ. ಬಟ್ ಯಾವಾಗ ಏರಿಯಾ ಮತ್ತು ಮಟೀರಿಯಲ್ ನಮಗೆ ಸೇಮ್ ಇರಬೇಕು, ಓನ್ಲಿ ಅಟ್ ದಟ್ ಟೈಮ್ ದ ರೆಸಿಸ್ಟೆನ್ಸ್ ವಿಲ್ ಚೇಂಜ್ ಎಕ್ಸಾಕ್ಟ್ಲಿ ಹೌ ದ ಲೆಂತ್ ಚೇಂಜಸ್. ಲೆಂತ್ ಹೆಂಗ್ ಚೇಂಜ್ ಆಗ್ತದೆ, ಎಕ್ಸಾಕ್ಟ್ಲಿ ಹಂಗ ನಮಗೆ ರೆಸಿಸ್ಟೆನ್ಸ್ ಚೇಂಜ್ ಆಗ್ತದೆ. ಕರೆಕ್ಟ್. ಇದು ನಮಗೆ ಫಸ್ಟ್ ಟರ್ಮ್ ಆಯ್ತು, ಫಸ್ಟ್ ಫ್ಯಾಕ್ಟರ್ ಆಯ್ತು. ಸೆಕೆಂಡ್ ಫ್ಯಾಕ್ಟರ್ ನೋಡ್ರಿ, ಸಪೋಸ್ ಈಗ ಏನಾದ್ರು ನಮಗೆ ಲೆಂತ್ ಮತ್ತೆ ಇದೇನ್ ನಮಗೆ ರೆಸಿಸ್ಟಿವಿಟಿ ಅಂತ ನಾವು ಕರಿತೀವಿ, ಎರಡೂ ನಮಗೆ ಸೇಮ್ ಇದ್ದುಪ್ಪ ಅಂತಂದ್ರೆ ಅವಾಗ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ನಾ ಹೇಳ್ಬೋದು. ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇದು ನಮಗೆ ಕ್ಲಿಯರ್ಲಿ ಗೊತ್ತದ್ರಿ. ಈಗ ನಮಗೆ ಇಷ್ಟು ಏರಿಯಾ ಇರುವಂತ ಒಂದು ಕಂಡಕ್ಟರ್ ಅದ ಅಂತ ಇಟ್ಕೋರಿ, ಇಷ್ಟು ಏರಿಯಾ ಇರುವಂತ ಕಂಡಕ್ಟರ್. ಓಕೆ, ಈಗ ಇದ್ರದ್ದು ಲೆಂತ್ ನಮಗೆ ಎಲ್ ಅಂತ ಇರ್ಲಿ. ಈಗ ನಮಗೆ ರೆಸಿಸ್ಟೆನ್ಸ್ ಆರ್ ಅದ. ಇಫ್ ಐ ಬ್ರೆಕೆಟ್ ಇದನ್ನ ಬ್ರೇಕ್ ಮಾಡ್ಕೊಂಡು ಇದನ್ನ ಎರಡು ಪಾರ್ಟ್ಸ್ ಆಗ ಕನ್ವರ್ಟ್ ಮಾಡ್ಕೊಂಡಿಪ್ಪ ಅಂತಂದ್ರೆ ಇಲ್ಲಿ ಎ ನಮಗೆ ಏನಾಯ್ತ್ರಿ, ಹಾಫ್ ಆಯ್ತ್ರಿ. ರೈಟ್, ಎ ಹ್ಯಾಸ್ ಬಿಕಮ್ ಹಾಫ್. ಎ ನಮಗೆ ಹಾಫ್ ಆಯ್ತಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ನಮ್ಗೆ ಏನಾಗ್ಬೇಕ್ರಿ, ರೆಸಿಸ್ಟೆನ್ಸ್ ನ್ಯೂ ರೆಸಿಸ್ಟೆನ್ಸ್ ವಿಲ್ ಬಿಕಮ್ 2 ಟೈಮ್ಸ್ ಆಫ್ ಆರ್. ಅಂದ್ರೆ ಒರಿಜಿನಲ್ ರೆಸಿಸ್ಟೆನ್ಸ್ ಅದು ಡಬಲ್ ಆಗ್ತದೆ. ಬೈ ರೆಡ್ಯೂಸಿಂಗ್ ದ ಏರಿಯಾ ಟು ಹಾಫ್, ರೆಸಿಸ್ಟೆನ್ಸ್ ಇಸ್ ಬಿಕಮಿಂಗ್ ಡಬಲ್. ರೈಟ್, ಬಟ್ ಇದು ಯಾವಾಗ ಆಗ್ತದ್ರಿ, ಹೌ ದ ಏರಿಯಾ ವೆರೀಸ್, ಇನ್ ದ ರಿವರ್ಸ್ ವೇ ದ ರೆಸಿಸ್ಟೆನ್ಸ್ ವೆರೀಸ್. ಇಲ್ಲೇ ನಮಗೆ ಲೆಂತ್ ಡಬಲ್ ಆದ್ರೆ ರೆಸಿಸ್ಟೆನ್ಸ್ ಡಬಲ್ ಆಗತ್ತೆ. ಇಲ್ಲಿ ಏರಿಯಾ ನಮಗೆ ಹಾಫ್ ಆದ್ರೆ ರೆಸಿಸ್ಟೆನ್ಸ್ ಡಬಲ್ ಆಗತ್ತದ್ರಿ. ಏರಿಯಾ ಯಾವ ತರ ವೇರಿಯೇಷನ್ ಆಗ್ತಿರ್ತೈತಿ, ಅದ್ರದ್ದು ರಿವರ್ಸ್ ವೇದಾಗ ನಮಗೆ ರೆಸಿಸ್ಟೆನ್ಸ್ ವೇರಿಯೇಷನ್ ಆಗ್ತಿರ್ತದೆ. ಬಟ್ ಕಂಡೀಷನ್ ಏನ್, ಲೆಂತ್ ಮತ್ತು ಈ ರೆಸಿಸ್ಟಿವಿಟಿ ಎರಡು ನಮಗೆ ಸೇಮ್ ಇರಬೇಕು. ನಾವ್ ಕಮ್ಸ್ ದ ವೆರಿ ಇಂಪಾರ್ಟೆಂಟ್ ರೂಲ್. ಈಗ ನಮಗೆ ಏನದ ನೋಡ್ರಿ, ಈ ರೂಲ್ ನಮಗೆ ಬಹಳ ಇಂಪಾರ್ಟೆಂಟ್ ಅದ್ರಿ. ಈ ಎರಡೂ ಕೇಸ್ ಒಳಗೆ ನಾವು ಡೈಮೆನ್ಷನ್, ಒಂದು ಡೈಮೆನ್ಷನ್ ನಮಗೆ ಫಿಕ್ಸ್ ಅದ ಅಂತ ನಾವು ಹೇಳಿದ್ವಿ. ಇಲ್ಲಿ ಏರಿಯಾ ನಮಗೆ ಫಿಕ್ಸ್ ಅದ, ಚೇಂಜ್ ಆಗತ್ತಿಲ್ಲ. ಇಲ್ಲೇ ಲೆಂತ್ ನಮಗೆ ಫಿಕ್ಸ್ ಅದ, ಚೇಂಜ್ ಆಗತ್ತಿಲ್ಲ. ಸೊ ಹಿಂಗ್ ಒಂದೊಂದು ಡೈಮೆನ್ಷನ್ ನಮಗೆ ಫಿಕ್ಸ್ ಇದ್ದಾಗ ನಾವು ಆರ್ ಮತ್ತು ಇನ್ನೊಂದು ಡೈಮೆನ್ಷನ್ ನಡುವಿನ ರಿಲೇಷನ್ ಈ ತರ ತಗೊಂಡ್ವಿ. ಎಕ್ಸಾಕ್ಟ್ಲಿ ಅದು ಹೆಂಗ್ ವೇರಿ ಆಗ್ತದ ಹಂಗ ಅದು ವೇರಿ ಆಗ್ತದ ಅಂತ ನಾವು ಹೇಳಿದ್ವಿ. ಕರೆಕ್ಟ್. ಈಗ ನಮಗ್ ನೋಡ್ರಿ, ಸಪೋಸ್ ಈಗ ಏರಿಯಾ ಮತ್ತು ಲೆಂತ್ ಎರಡೂನ ಚೇಂಜ್ ಆಗತ್ತವ, ಬೋತ್ ಆರ್ ಚೇಂಜಿಂಗ್. ಯಾವ್ದಾವ್ದ್ರಿ, ಏರಿಯಾನು ಚೇಂಜ್ ಆಗತ್ತದ್ರಿ, ಲೆಂತ್ ಚೇಂಜ್ ಆಗತ್ತದ್ರಿ. ಕರೆಕ್ಟ್. ಏನು ಉಳ್ದೈತೆ ಏನಪ್ಪಾ ಅಂತಂದ್ರೆ ಕಾನ್ಸ್ಟೆಂಟ್ ಏನು ಉಳಿತೈತ್ರಿ ಅವಾಗ. ಈಗ ನಮಗೆ ಲೆಂತ್ ಚೇಂಜ್ ಆಯ್ತು, ಏರಿಯಾನು ಚೇಂಜ್ ಆಯ್ತು ಅಂದ್ರೆ ಕಾನ್ಸ್ಟೆಂಟ್ ಏನು ಉಳಿತದಪ್ಪ ಅಂತಂದ್ರೆ ನಮಗೆ ವಾಲ್ಯೂಮ್ ಆಫ್ ದ ಕಂಡಕ್ಟರ್ ಕಾನ್ಸ್ಟೆಂಟ್ ಉಳಿತದ್ರಿ. ಓಕೆ, ಮತ್ತೇನ್ ಕಾನ್ಸ್ಟೆಂಟ್ ಉಳಿತದ್ರಿ, ಮಾಸ್ ಆಫ್ ದ ಕಂಡಕ್ಟರ್ ನಮಗೆ ಕಾನ್ಸ್ಟೆಂಟ್ ಉಳಿತೈತ್ರಿ, ಡೆನ್ಸಿಟಿ ಆಫ್ ದ ಮಟೀರಿಯಲ್ ನಮಗೆ ಕಾನ್ಸ್ಟೆಂಟ್ ಉಳಿತೈತ್ರಿ. ಆಲ್ ದೀಸ್ ಥಿಂಗ್ಸ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ರೋನು ನಮಗೆ ಕಾನ್ಸ್ಟೆಂಟ್ ಉಳಿತೈತ್ರಿ. ಇವೆಲ್ಲಾನು ನಮಗೆ ಏನು ಉಳಿತಾವೆ, ಸೇಮ್ ಕಾನ್ಸ್ಟೆಂಟ್ ಉಳಿದು ಬಿಡ್ತಾವ್ರಿ. ಕರೆಕ್ಟ್. ಇವ್ರಾಗ ಏನು ಚೇಂಜಸ್ ಆಗಂಗಿಲ್ಲ. ಕ್ಲಿಯರ್ ಅದರಿ. ಸೊ ಇವು ನಮಗೆ ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಇದ್ದುಪಾ ಅಂತಂದ್ರೆ ಇವಂತೂ ಬದಲಾಗುದಿಲ್ರಿ. ಈಗ ಒಂದು ವೈರ್ ಐತ್ರಿ, ಆ ವೈರ್ ನೀವು ಹೆಗ್ಗಿಸ್ರಿ ಅಥವಾ ಅದನ್ನ ನೀವು ಕಾಂಪ್ರೆಸ್ ಮಾಡ್ರಿ ಅಥವಾ ಅದನ್ನ ನೀವು ಟ್ವಿಸ್ಟ್ ಮಾಡ್ರಿ, ನೀವು ಹೆಂಗೂ ಡೈಮೆನ್ಷನ್ ಚೇಂಜ್ ಮಾಡ್ರಿ ಅದ್ರದ್ದು. ಯು ಚೇಂಜ್ ದ ಡೈಮೆನ್ಷನ್ ಆಫ್ ದಟ್ ವೈರ್. ಲೆಂತ್ ಬದಲು ಮಾಡ್ರಿ, ಏರಿಯಾನು ಬದಲಾಗೋದು. ಈಗ ಫಾರ್ ಎಕ್ಸಾಂಪಲ್ ಈ ವೈರ್ ನ ಏನಾದ್ರು ಸಪೋಸ್ ಜಗ್ಗಿನಿ ಅಂತಂದ್ರೆ, ಸ್ಟ್ರೆಚ್ ಮಾಡ್ನಿ ಅಂತಂದ್ರೆ ಲೆಂತ್ ಹೆಚ್ಚಾಗ್ತದ್ರಿ, ಅದ್ರ ಜೊತೆಗೆ ಏರಿಯಾ ನಮಗೆ ಕಡಿಮೆ ಆಗ್ತದ್ರಿ. ಈ ವೈರ್ ನ ಸಪೋಸ್ ಕಾಂಪ್ರೆಸ್ ಮಾಡ್ನಿ ಅಂತಂದ್ರೆ ಅದ್ರದ್ದು ಲೆಂತ್ ಕಡಿಮೆ ಆಗ್ತದ್ರಿ, ಆದ್ರೆ ಏರಿಯಾ ಜಾಸ್ತಿ ಆಗ್ತದ್ರಿ. ಸೊ ಇಲ್ಲಿ ಏನಾಗ್ತದೆ, ಒಂದು ಡೈಮೆನ್ಷನ್ ನೀವು ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ಡೈಮೆನ್ಷನ್ ನಮಗೆ ಚೇಂಜ್ ಆಗುವಂತ ಪರಿಸ್ಥಿತಿ ಇದ್ದೇ ಇರ್ತದ್ರಿ. ರೈಟ್. ಇಲ್ಲಿ ನಮ್ಗೆ ಏನಾಗ್ತದೆ, ನಾವು ಆ ವೈರ್ ದ ಡೈಮೆನ್ಷನ್ ಚೇಂಜ್ ಮಾಡ್ಕೊಳಕತ್ತಿರ್ಲಿಲ್ಲ, ನಾವು ಅದಕ್ಕೆ ಇನ್ನೊಂದು ವೈರ್ ನ ಆಡ್ ಮಾಡಿದ್ವು ಅಥವಾ ಅದ ವೈರ್ ನಾವು ಕಟ್ ಮಾಡ್ಕೊಂಡು ಈ ತರ ಕೇಸಸ್ ನಾವು ತಗೊಂಡಿದ್ವಿ. ಸೊ ಇಲ್ಲಿ ಏನಾಗತ್ತದ್ರಿ, ನಾವೀಗ ವೈರ್ ನ ಐದರ್ ಸ್ಟ್ರೆಚ್ ಮಾಡೋರ್ದಿವಿ ಇಲ್ಲ ಕಾಂಪ್ರೆಸ್ ಮಾಡೋರ್ದಿವಿ, ಈ ತರ ನಾವ್ ಏನೋ ಒಂದು ಚೇಂಜಸ್ ನಾವಲ್ಲಿ ಮಾಡತ್ತೀವಿ. ಅಂದ್ರೆ ಏನಾಗತ್ತದ್ರಿ, ಬೋತ್ ದ ಡೈಮೆನ್ಷನ್ಸ್ ಆರ್ ಚೇಂಜಿಂಗ್. ಏನ್ ಲೆಂತ್ ಚೇಂಜ್ ಆಗತೈತ್ರಿ, ಏರಿಯಾನು ಚೇಂಜ್ ಆಗತೈತ್ರಿ. ಆದ್ರೆ ವಾಲ್ಯೂಮ್ ಬದಲಾಗುದಿಲ್ಲ, ಮಾಸ್ ಆಫ್ ದ ವೈರ್ ಬದಲಾಗುದಿಲ್ಲ, ಅದರ ಡೆನ್ಸಿಟಿ ಬದಲಾಗುದಿಲ್ಲ, ರೆಸಿಸ್ಟಿವಿಟಿ ಬದಲಾಗುದಿಲ್ಲ. ಸೊ ಈ ತರ ಕೇಸ್ ಇದ್ದಾಗ ಇಲ್ಲಿ ನಮಗೆ ಎರಡೂ ಬದಲಾಗತ್ತವ್ರೆ. ಲೆಂತ್ ಅಂಡ್ ಏರಿಯಾ ಬೋತ್ ಆರ್ ಚೇಂಜಿಂಗ್. ಲೆಂತ್ ಅಂಡ್ ಏರಿಯಾ ಬೋತ್ ಆರ್ ಚೇಂಜಿಂಗ್. ಇವೆರಡೂ ನಮಗೆ ಚೇಂಜ್ ಆಗತ್ತವ್ರಿ. ಸೊ ಈ ಕೇಸ್ನಾಗ ರೆಸಿಸ್ಟೆನ್ಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಲೆಂತ್. Resistance will be inversely proportional to square of area,
resistance will be inversely proportional to radius to the power 4. Resistance will be inversely proportional to the diameter to the power 4. Right? ಈ ತರ ನಮಗೆ ರಿಲೇಷನ್ ಬರ್ತದ್ರಿ. ಇಲ್ಲಿ ನೋಡ್ರಿ, ನಾವು ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಇಲ್ಲಿ ತಗೊಂಡಿದ್ದು. ಇಲ್ಲಿ ನಾವು ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಸ್ಕ್ವೇರ್ ತಗೊಳಕತ್ತೀವಿ. ಯಾಕಂದ್ರೆ ಇಲ್ಲಿ ಒಂದು ಡೈಮೆನ್ಷನ್ ನಮಗೆ ಕಾನ್ಸ್ಟೆಂಟ್ ಇತ್ತು, ಫಿಕ್ಸ್ ಇತ್ತು. ಇಲ್ಲಿ ನಮಗೆ ಎರಡೂ ಡೈಮೆನ್ಷನ್ಸ್ ಚೇಂಜ್ ಆಗತ್ತಾವ. ಸೊ ಈ ತರ ಸ್ಟ್ರೆಚಿಂಗ್ ಕಾಂಪ್ರೆಸಿಂಗ್ ಕೇಸಸ್ ಬಂದಾಗ, ಡೈಮೆನ್ಷನ್ ಚೇಂಜ್ ಆಗುವಂತ ಕೇಸಸ್ ಬಂದಾಗ, ಯು ಕ್ಯಾನಾಟ್ ಸೇ ದಟ್ ಬೈ ದಿಸ್ ಫಾರ್ಮುಲಾ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ನೀವು ತಗೊಳಿಕ್ ಬರುದಿಲ್ಲ. ಸೊ ಈ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಇರಬೇಕು. ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಯಾವಾಗ್ರಿ? ಓನ್ಲಿ ವೆನ್ ರೋ ಅಂಡ್ ಎ ಆರ್ ಸೇಮ್. ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಯಾವಾಗ? ಓನ್ಲಿ ವೆನ್ ರೋ ಅಂಡ್ ಎಲ್ ಆರ್ ಸೇಮ್. ಕರೆಕ್ಟ್? ಸಪೋಸ್ ನಮಗೆ ಡೈಮೆನ್ಷನ್ ಚೇಂಜ್ ಆಗಕತ್ರೆ, ದಿಸ್ ಇಸ್ ದ ರಿಲೇಷನ್. R is directly proportional to square of the length, inversely proportional to area. This radius is R. Ameli the diameter. See, small r means it is radius of the wire. Radius of the wire. Small d antandre this is diameter. Nodri, diameter ಮತ್ತು radius ಎರಡು same type of variations ಆಗ್ತಿರ್ತಾವ. If I say diameter is doubled, radius double ಆಗೈತಿ ಅಂತ ನಾವು ಹೇಳಬೇಕು. If I say diameter has decreased, radius decrease ಆಗೈತಿ ಅಂತ ನಾವು ಹೇಳಬೇಕು. ಗೊತ್ತಾಗತ್ರಿ? ಸೊ ಎರಡು ಸೇಮ್ ಟೈಪ್ ಆಫ್ ವೇರಿಯೇಷನ್ ದಾಗ ಇರ್ತಾವ್ರಿ. ಡಯಾಮೀಟರ್ ಹೆಚ್ಚಾದ್ರೆ ರೇಡಿಯಸ್ ಹೆಚ್ಚಾಗ್ತದೆ, ರೇಡಿಯಸ್ ಕಡಿಮೆ ಆದ್ರೆ ಡಯಾಮೀಟರ್ ಕಡಿಮೆ ಆಗ್ತದೆ ಅಂತ ಅರ್ಥ. ಕ್ಲಿಯರ್? ಓಕೆ, ದಟ್ ಈಸ್ ಆಲ್ ಅಬೌಟ್ ದ ಡಿಪೆಂಡೆನ್ಸಿ ಆಫ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ನಮಗೆ ಈ ತರ ಡಿಪೆಂಡ್ ಆಗ್ತಿರ್ತದ್ರಿ, ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ, ಅಂದ್ರೆ ಬೇರೆ ಬೇರೆ ಡೈಮೆನ್ಷನ್ಸ್ ಮೇಲೆ ಈ ತರ ನಮಗೆ ಡಿಪೆಂಡ್ ಆಗ್ತದೆ. ಓಕೆ, ವಿಲ್ ಮೂವ್ ಟು ಸಮ್ ಆಬ್ಜೆಕ್ಟಿವ್ಸ್ ಆನ್ ದಿಸ್. ಇದ್ರ ಮೇಲೆ ಕೆಲವೊಂದಿಷ್ಟು ಆಬ್ಜೆಕ್ಟಿವ್ಸ್ ನೋಡ್ಕೊಳ್ಳೋಣ. ನೋಡ್ರಿ, ಈ ಕ್ವೆಶನ್ ನಮಗೆ KCET ಒಳಗೆ ಡಬಲ್ ಟೈಮ್ ಬಂದದ್ರಿ, ಸೇಮ್ ಟು ಸೇಮ್ 2013 ಮತ್ತು 19 ಒಳಗೆ ನಮಗೆ ಬಂದದೆ. ರೈಟ್? ಓಕೆ, ಸಿ ವಾಟ್ ಇಸ್ ದ ಕ್ವೆಶನ್? ಮಾಸಸ್ ಆಫ್ ದ ವೈರ್ಸ್ ಆಫ್ ಕಾಪರ್ ಆರ್ ಇನ್ ದ ರೇಷೋ. ನೋಡ್ರಿ, ಕಾಪರ್ ವೈರ್ಸ್ ಅದಾವ್ರೆ, ಇಲ್ಲಿ ಮಟೀರಿಯಲ್ ಬದಲ್ ಮಾಡಿಲ್ಲ, ಕಾಪರ್ ಅಂತೇಳಿ ಸೇಮ್ ಮಟೀರಿಯಲ್ ಇದೆ. ಅವ್ರದ್ದು ಏನ್ ರೇಷೋ ಕೊಟ್ಟಿದ್ದಾರೆ? ಮಾಸಸ್ ದ ರೇಷೋ ಕೊಟ್ಟಿದ್ದಾರೆ. ಸೊ ಐ ವಿಲ್ ಟೇಕ್ ದ ರೇಷೋ ಆಫ್ ಮಾಸಸ್ ಲೈಕ್ ದಿಸ್: m1:2, m2:2, m3 is equal to 1:3:5. Correct? And their lengths are in the ratio. Outer length of the ratio ಕೊಟ್ಟಿದ್ದಾರೆ. L1:2, L2:2, L3 ಇದ್ರದ ರೇಷಿಯೋ ನಮಗೆ ಕೊಟ್ಟಿದ್ದಾನೆ 5:3:1 ಅಂತೇಳಿ. ನಮಗೇನು ಕೇಳತ್ತಾರೆ? ದ ರೇಷಿಯೋ ಆಫ್ ದೇರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸಸ್. ನಮಗೆ ರೆಸಿಸ್ಟೆನ್ಸ್ ದ ರೇಷಿಯೋಸ್ ಕೇಳತ್ತಾರೆ. R1:2, R2:2, R3 ಅಂತ ನಮಗೆ ಕೇಳತ್ತಾರೆ. ಇದ್ರದ ರೇಷಿಯೋ ನಮಗೆ ಕೇಳತ್ತಾರೆ. ಈಗ ನೋಡ್ರಿ, ಗಿವನ್ ಏನದಾವ? ಮಾಸ್ ಮತ್ತು ಲೆಂತ್ ಗಿವನ್ ಅದಾವ, ರೆಸಿಸ್ಟೆನ್ಸ್ ನಮಗೆ ಕೇಳಿದ್ದಾರೆ. ಸೊ ನಮಗೆ ರಿಲೇಷನ್ ಯಾವ ತರ ನಡುವೆ ಬೇಕಪ್ಪ ಅಂದ್ರೆ, ರೆಸಿಸ್ಟೆನ್ಸ್, ಮಾಸ್ ಮತ್ತು ಲೆಂತ್ ನಡುವೆ ನಮಗೆ ರಿಲೇಷನ್ ಬೇಕು. ಸೊ ಇದು ಹೆಂಗ್ ಸಿಗ್ತದ್ರಿ? ನಮ್ಗೆ ಆಲ್ರೆಡಿ ಗೊತ್ತದ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ ಅಂತ. ಇಲ್ಲಿ ರೋ ಅಂತೂ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಕಾಪರ್ದ ಅದಾವ ಎಲ್ಲ ಅಂತೇಳಿ ಕ್ಲಿಯರ್ಲಿ ಹೇಳಿದನ್ರಿ. ಓಕೆ, ಮಟೀರಿಯಲ್ ಬದಲಾದ್ರೆ ಮಾತ್ರ ಇದು ಬದಲಾಗುದ್ರಿ. ಸೊ ಈಗ ಆರ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದಿಸ್. ಇನ್ ನೆಕ್ಸ್ಟ್ ನೋಡ್ರಿ, ಇದನ್ನ ಬರೀಬಹುದು ಲೆಂತ್ ಡಿವೈಡೆಡ್ ಬೈ ಏರಿಯಾ. ಏರಿಯಾ ಅಂತಂದ್ರೆ ನಾವ್ ಏನ್ ಬರೀಬಹುದ್ರಿ? ನೋಡ್ರಿ, ವಾಲ್ಯೂಮ್ ಆಫ್ ದ ವೈರ್ ಅಂತಂದ್ರೆ ನಾವ್ ಏನಂತ ಬರೀತೀವಿ? ವಾಲ್ಯೂಮ್ ಆಫ್ ದ ವೈರ್ ಅಂದ್ರೆ ಲೆಂತ್ ಇಂಟು ಏರಿಯಾ ಅಂತ ಬರೀತೀವಿ. ದೆನ್ ವಾಟ್ ಈಸ್ ಏರಿಯಾ? ಏರಿಯಾ ಮೀನ್ಸ್ ವಾಲ್ಯೂಮ್ ಡಿವೈಡೆಡ್ ಬೈ ಲೆಂತ್. ಸೊ ಇಲ್ಲಿ ನಾ ಬರೀಬಹುದು ವಾಲ್ಯೂಮ್ ಬೈ ಲೆಂತ್ ಅಂತ. ಸೊ ದಿಸ್ ವಿಲ್ ಬಿ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ವಾಲ್ಯೂಮ್. ಎಲ್ ನಮಗೆ ಮೇಲ್ಗಡೆ ಹೋಯ್ತು, ವಾಲ್ಯೂಮ್ ನಮಗೆ ಫಿಕ್ಸ್ ಇರ್ತದ್ರಿ, ಅದು ಚೇಂಜ್ ಆಗಂಗಿಲ್ಲ. ರೈಟ್? ಇನ್ ನಮಗೆ ಏನ್ ಬೇಕಾಗಿತ್ರಿ? ನಮಗೀಗ ರೆಸಿಸ್ಟೆನ್ಸ್ ಮತ್ತು ಎಲ್ ನಡುವೆ ರಿಲೇಷನ್ ಬಂತ. ಇದು ಆಲ್ರೆಡಿ ನಮ್ಗೆ ಗೊತ್ತದ, ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಅಂತ. ಕರೆಕ್ಟ್? ನಮ್ಗೆ ಇಲ್ಲಿ ಇಂಟ್ರೊಡ್ಯೂಸ್ ಏನಾಗಬೇಕಾಗಿತ್ತು? ನಮಗೆ ಮಾಸ್ ಅನ್ನೋದು ಟರ್ಮ್ ಇಲ್ಲಿ ಬರ್ಬೇಕಾಗಿತ್ರಿ. ಮಾಸ್ ಟರ್ಮ್ ನಮ್ಗೆ ಇಲ್ಲಿ ಬರ್ಬೇಕು. ಸೊ ಮಾಸ್ ಟರ್ಮ್ ಇಲ್ಲಿ ಬರ್ಬೇಕಾದ್ರೆ ವಾಲ್ಯೂಮ್ ಜಾಗದಾಗ ನಾ ಮಾಸ್ನ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು? ವಾಲ್ಯೂಮ್ ಅಂದ್ರೆ, ಸೊ ನೋಡ್ರಿ, ಡೆನ್ಸಿಟಿ ಅಂತಂದ್ರೆ ಇದನ್ನ ನಾವು ಮಾಸ್ ಬೈ ವಾಲ್ಯೂಮ್ ಅಂತ ತಗೊಂತೀವ್ರಿ. ಡೆನ್ಸಿಟಿ ಮೀನ್ಸ್ ಇಟ್ ಇಸ್ ಮಾಸ್ ಬೈ ವಾಲ್ಯೂಮ್. ಹಾಗಾದ್ರೆ ನಮಗೆ ವಾಲ್ಯೂಮ್ ಅಂದ್ರೆ ನಾ ಏನ್ ತಗೋಬಹುದು? ಮಾಸ್ ಬೈ ಡೆನ್ಸಿಟಿ. ರೈಟ್? ಸೊ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಮಾಸ್ ಬೈ ಡೆನ್ಸಿಟಿ ಅಂತ ನಾ ಬರೀಬಹುದು. Right? So finally we got the relation between resistance, length and mass. R is directly proportional to L square, inversely proportional to mass. L square directly proportional ade, mass inversely proportional ade. So ನಮಗೀಗ ratio of resistances ಬೇಕಾಗಿದಾವ R1:2, R2:2, R3 ಅಂತ. ಕರೆಕ್ಟ್? ಸೊ R1:2, R2:2, R3 ಅಂತಂದ್ರೆ length 1 square divided by mass 1, length 2 square divided by mass 2, length 3 square divided by mass 2. Correct? So L1 square, I will write it here, L1 square. L1 ನಮಗೆ ಎಷ್ಟು ಅದ? 5 square 25 divided by M1 1. Okay, ಎಷ್ಟು? L2 square. L2 square ಅಂದ್ರೆ ನಮಗೆ L2 ವ್ಯಾಲ್ಯೂ ಎಷ್ಟು ಅದರಿ? 3. So 3 square 9 divided by M2, that is 3. Next L3 square. L3 square, L3 ಅಂದ್ರೆ 1 ಅದರಿ, divided by M2, that is M3. Right? M3, this is 5. Right? ಇವೆಲ್ಲದಕ್ಕೂ 5 multiply ಮಾಡ್ರಿ. Multiply 5 to this, you will get it as 5 into 25, 125.
ಆಮೇಲೆ ಇದು 3 1s 3 3s ಹೋಗಿರ್ತದ್ರಿ 5 into 3 15 ಆಮೇಲೆ 5 into 1 by 5 this will be 1. So the ratio of resistances will be R1 is to R2 is to R3 is equal to 125 is to 15 is to 1 ಅಂತ ನಮಗೆ ಬರ್ತದೆ. ಕರೆಕ್ಟ್ ಅದರಿ? ಓಕೆ, ಸೊ ಇಲ್ಲೇ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕ್ರಿ ಹಂಗಂದ್ರೆ ಆಪ್ಷನ್ ನಂಬರ್ 3 will be the right answer for that. Clear? Okay, next ನೋಡ್ರಿ. See, next question ಏನದ? The copper wires of lengths of cross sectional area, length L area A, length 2L area A by 2 and length L by 2 area 2A. Resistance is minimum for. Resistance minimum ಯಾವ್ದಕ್ಕದ ಅಂತ ಕೇಳ್ತಾರ. ಇಲ್ಲ ನೋಡ್ರಿ, ಫಸ್ಟ್ ಕೇಸ್ ಒಳಗೆ ನಮಗೆ ಲೆಂತ್ ಎಲ್ ಅಂತ ಕೊಟ್ಟಿದ್ದಾನೆ, ಏರಿಯಾ ಎ ಅಂತ ಕೊಟ್ಟಿದ್ದಾನೆ. ಎರಡನೇ ಎಕ್ಸಾಂಪಲ್ ಒಳಗೆ ನಮಗೆ ಲೆಂತ್ 2L, ಏರಿಯಾ ನಮಗೆ A by 2 ಅಂತ ಕೊಟ್ಟಿದ್ದಾನೆ. ಮೂರನೇದ್ರೊಳಗೆ ನಮಗೆ L by 2, ಏರಿಯಾ ನಮಗೆ 2A ಅಂತ ಕೊಟ್ಟಿದ್ದಾನ್ರಿ. ಕರೆಕ್ಟ್ ಅದರಿ? ಸೊ ಇದ್ರೊಳಗೆ ಯಾವ್ದಕ್ಕೆ ಮಿನಿಮಮ್ ರೆಸಿಸ್ಟೆನ್ಸ್ ಅದ ಅಂತ ಕೇಳತ್ತಾನೆ. ಲೆಂತ್ ಕೊಟ್ಟಿದ, ಏರಿಯಾ ಕೊಟ್ಟಿದ, ರೆಸಿಸ್ಟೆನ್ಸ್ ಮತ್ತು ಲೆಂತ್, ರೆಸಿಸ್ಟೆನ್ಸ್ ಮತ್ತು ಏರಿಯಾ ನಡುವಿನ ರಿಲೇಷನ್ ನಮಗೆ ಗೊತ್ತದ್ರಿ. ರೈಟ್? ಏನ್ ರಿಲೇಷನ್ ಅದ? ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಸೊ ಫಸ್ಟ್ ಕೇಸ್ ಒಳಗೆ ನಮಗೆ ಆರ್ ಏನಾಗ್ತದ್ರಿ? ಎಲ್ ಬೈ ಎ. ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಸೆಕೆಂಡ್ ಕೇಸ್ ಒಳಗೆ ನಮಗೆ ಏನಾಗ್ತದ್ರಿ? ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 2L ಡಿವೈಡೆಡ್ ಬೈ ಎ ಡಿವೈಡೆಡ್ ಬೈ 2. ಇದು ಎ ಬೈ 2 ಅದ. ಸೊ 2 ಮೇಲ್ಗಡೆ ಹೋಯ್ತೆ, ನಮಗೆ ಇದು ಬಂತ 4L ಡಿವೈಡೆಡ್ ಬೈ ಎ ಅಂತ. ಅಂದ್ರೆ ನಮಗೆ ಮೊದಲು ಎಷ್ಟು ರೆಸಿಸ್ಟೆನ್ಸ್ ಇತ್ತಲ್ಲ ಅದ್ರ 4 ಟೈಮ್ಸ್ ಬರಾಕೈತ್ರಿ. 4 ಟೈಮ್ಸ್. ರೈಟ್? ಅಂದ್ರೆ ರೆಸಿಸ್ಟೆನ್ಸ್ ನಮ್ಗೆ ಹೆಚ್ಚಾಯ್ತು. ರೆಸಿಸ್ಟೆನ್ಸ್ ಯಾಕೆ ಹೆಚ್ಚಾಯ್ತು? ಯಾಕಂದ್ರೆ ನ್ಯೂಮರೇಟರ್ ನಮ್ಗೆ ಹೆಚ್ಚಾಗೈತ್ರಿ. ನ್ಯೂಮರೇಟರ್ ಹ್ಯಾಸ್ ಇನ್ಕ್ರೀಸ್ಡ್, ದಟ್ಸ್ ವೈ ರೆಸಿಸ್ಟೆನ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ಇನ್ನು ಈ ಕೇಸ್ ಒಳಗೆ ನೋಡ್ರಿ, ಇಲ್ಲೇ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಲೆಂತ್ ಇಸ್ L by 2, ಏರಿಯಾ 2A. ಸೊ ಇದು ನಮಗೆ ಎಷ್ಟು ಆಗ್ತದ್ರಿ? ಇಟ್ ವಿಲ್ ಬಿ L ಡಿವೈಡೆಡ್ ಬೈ 4A. L ಡಿವೈಡೆಡ್ ಬೈ 4A ಅಂದ್ರೆ ಮೊದಲು ಎಷ್ಟು ರೆಸಿಸ್ಟೆನ್ಸ್ ಇತ್ತು ಅದ್ರದ್ದು 1/4 ಆಯ್ತ್ರಿ. ರೈಟ್? ಇದು ಯಾಕೆ ನಮ್ಗೆ ರೆಡ್ಯೂಸ್ ಆಯ್ತು? ಯಾಕಂದ್ರೆ ಡಿನಾಮಿನೇಟರ್ ನಮ್ಗೆ ಹೆಚ್ಚಾಗೈತ್ರಿ. ಡಿನಾಮಿನೇಟರ್ ಹೆಚ್ಚಾದ್ರೆ ಡಬಲ್ ಡ್ಯಾಶ್ ನಮ್ಗೆ ಆರ್ ಡಬಲ್ ಡ್ಯಾಶ್ ಏನಾಗ್ಬೇಕ್ರಿ? ಕಡಿಮೆ ಆಗ್ಬೇಕ್ರಿ. ಸೊ ನೋಡ್ರಿ, ಫಸ್ಟ್ ರೆಸಿಸ್ಟೆನ್ಸ್ ಆರ್, ಆಮೇಲೆ 4R, ಆಮೇಲೆ R/4. ಸೊ ಮಿನಿಮಮ್ ಯಾವ್ದಕ್ಕದ? ಮಿನಿಮಮ್ ನಮಗೆ ಈ ಡೈಮೆನ್ಷನ್ಸ್ ಮಿನಿಮಮ್ ಅದ. ಮ್ಯಾಕ್ಸಿಮಮ್ ಯಾವ್ದಕ್ಕದ? ಇದಕ್ಕೆ ನಮಗೆ ಮ್ಯಾಕ್ಸಿಮಮ್ ಅದ ರೀ. ರೈಟ್? ಸೊ ಫಾರ್ ದಿಸ್ ದ ರೆಸಿಸ್ಟೆನ್ಸ್ ಇಸ್ ಮಿನಿಮಮ್. ಇದಕ್ಕೆ ರೆಸಿಸ್ಟೆನ್ಸ್ ಮಿನಿಮಮ್ ಆದ್ರೆ ನಮ್ಗೆ ಇಲ್ಲಿ ಆಪ್ಷನ್ಸ್ ದಾಗ ಏನ್ ಕೊಟ್ಟಿದಾರೆ ನೋಡ್ರಿ ಸ್ವಲ್ಪ. ಸಿ, ವೈರ್ ಆಫ್ ಕ್ರಾಸ್ ಸೆಕ್ಷನಲ್ ಏರಿಯಾ A by 2, ನಮಗೆ ಏರಿಯಾ ನೋಡ್ರಿ ಎಷ್ಟದ? 2A ಅದ. ಸೊ 2A ಕ್ರಾಸ್ ಸೆಕ್ಷನಲ್ ಏರಿಯಾ ಇರುವಂತ ವೈರ್ ನಮಗೆ ರೆಸಿಸ್ಟೆನ್ಸ್ ಏನದ? ಮಿನಿಮಮ್ ಅದ. ಕರೆಕ್ಟ್? ಸೊ ದಿಸ್ ವಿಲ್ ಬಿ ದ ರೈಟ್ ಆಪ್ಷನ್. Okay, okay. So that is all about Ohm's law and resistance. In the next video, we'll see about stretching and compressing of the wires. What happens to the resistance after stretching a wire and compressing a wire. For further more concepts, keep watching the channel. Thank you.